ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಪರೀಕ್ಷೆಯ ಬಗ್ಗೆ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋಣ. ಏನಪ್ಪ ಇದು ಕೆಸೆಟ್ ಪರೀಕ್ಷೆ? ಫಸ್ಟು ಕೆಸೆಟ್ ಪರೀಕ್ಷೆಯನ್ನು ನವಂಬರ್ 5ರಂದು ಮಾಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡಿದರು. ಎಷ್ಟಕ್ಕೆ? ನವಂಬರ್ 5ಕ್ಕೆ. ಓಕೆ, ನವಂಬರ್ 5ರಿಂದ ಹೋಗಿ ಮತ್ತೆ 26 ನವಂಬರ್ಗೆ ಬಂತು. 26 ನವಂಬರ್ ಆಯಿತು. ನೆಕ್ಸ್ಟ್ ಅದು 31 ಡಿಸೆಂಬರ್ಗೆ ಬಂತು. 31 ಡಿಸೆಂಬರ್. ನೆಕ್ಸ್ಟ್ ಅದು 31 ಡಿಸೆಂಬರಿಂದ 13 ಜನವರಿ 2024 ಮುಂದಿನ ವರ್ಷ. ಓಕೆ, ಮುಂದಿನ ವರ್ಷ ಜನವರಿ ತಿಂಗಳ 13ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ನೋಟಿಫಿಕೇಶನ್, ಇದು ಪ್ರೆಸ್ ರಿಪೋರ್ಟನ್ನು, ಪ್ರಕಟಣೆಯನ್ನು ಹೊರಡಿಸಿದ್ದಾರೆ KEA ನಿರ್ದೇಶಕಿ ರಮ್ಯಾ ಅವರು. ಓಕೆ, ಸೊ ನೋಡಿ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2023ರ ಒಂದು ಪರೀಕ್ಷೆಯನ್ನು 13/1/2024 ಶನಿವಾರಕ್ಕೆ ಮುಂದೂಡಲಾಗಿದೆ ಅಂತ ಹೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಅವ್ರು ಯಾವಾಗ ಎಕ್ಸಾಮ್ ಮಾಡ್ತಾರೆ ನಾವು ಅದನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೇವೆ. ಓಕೆ, ತೊಂದರೆ ಇಲ್ಲ. ಎಷ್ಟು ನಮಗೆ ಟೈಮ್ ಸಿಗ್ತದೆ ಅಂದರೆ ಅಷ್ಟು ನಮಗೆ ರಿವಿಷನ್ ಮಾಡೋದಕ್ಕೆ ಮತ್ತು ಅಷ್ಟು ನಮಗೆ ಸಬ್ಜೆಕ್ಟ್ನಲ್ಲಿ ಕಮಾಂಡ್ ಬರೋದಕ್ಕೆ ಈಸಿ ಆಗ್ತದೆ. ಓಕೆ, ಟೈಮ್ ಇಲ್ಲಿ. ಇನ್ನು ಅವರು ಮತ್ತೊಂದು ಏನು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ, ಆನ್ಲೈನ್ ಅರ್ಜಿಯಲ್ಲಿ ವಿಕಲಚೇತನ ಮೀಸಲಾತಿಯನ್ನು ಕೋರಿರುವ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾಗಿರುವ ಲಿಂಕ್ನ ಮುಖಾಂತರ ವಿವರಗಳನ್ನು ದಾಖಲಿಸಬೇಕು ಅಂತೇಳಿ. ಓಕೆ, ಇನ್ನೊಂದೇನಂತಂದರೆ ಪರಿಷ್ಕೃತ ಪರೀಕ್ಷಾ ಜಿಲ್ಲಾ ಕೇಂದ್ರಗಳು ಈ ಕೆಳಗಿನಂತಿವೆ ಅಂತೇಳಿ. ಒಂದು ಪರೀಕ್ಷೆ ಮಾಡುವಂಥ ಕೆಲವು ಜಿಲ್ಲೆಗಳನ್ನು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಯಾವ ಜಿಲ್ಲೆಗಳು? ಕಲಬುರಗಿಗೆ ಯಾರು ಅಪ್ಲೈ ಮಾಡಿದ್ದಾರೆ ಅವರು ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕಂತೆ. ಇನ್ನು ವಿಜಯಪುರಕ್ಕೆ ಹೋಗಿ ಯಾರು ಅಪ್ಲೈ ಮಾಡಿದ್ದಾರೆ ಬಿಜಾಪುರಕ್ಕೆ, ಅವರು ತುಮಕೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕಂತೆ. ಸೊ ಕಲಬುರಗಿಯಲ್ಲಿ, ಬೆಂಗಳೂರಿಗೆ ಎಲ್ಲಿದೆ, ಬಿಜಾಪುರ ಎಲ್ಲಿಂದ ಮತ್ತು ತುಮಕೂರು ಎಲ್ಲಿಂದ? ಸೊ ಫಸ್ಟ್ ನಾವು ಮ್ಯಾಪನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಮ್ಯಾಪ್ನಲ್ಲಿ ಏನಿದೆ ನೋಡಿ. ನಿಮ್ಮ ಕಲಬುರಗಿ ಇರುವಂಥದ್ದು ಇಲ್ಲಿ, ಕಲಬುರಗಿ ಇರುವಂಥದ್ದು ಇಲ್ಲಿ, ಬೆಂಗಳೂರು ಇರುವಂಥದ್ದು ಎಲ್ಲಿ? ಇದು ಬೆಂಗಳೂರು. ಓಕೆ, ಇನ್ನು ವಿಜಯಪುರ ಇರುವುದು ಇಲ್ಲಿ. ನೆಕ್ಸ್ಟ್ ನೀವು ಬರಬೇಕಾಗಿರೋದು ತುಮಕೂರಿಗೆ. ಈ ಸ್ಟೂಡೆಂಟ್ಸ್ ಇಲ್ಲಿ ಬರೀಬೇಕಾಗ್ತದೆ. ಗೊತ್ತಾಯ್ತಾ? ಮುಂಚೆ ಏನಿತ್ತು, ಕೆಸೆಟ್ 2013ರಿಂದ 12ರಿಂದ ಏನು ನಡೆಸ್ತಿದ್ರು ಮೈಸೂರು ಯೂನಿವರ್ಸಿಟಿಯವರು, ಪ್ರತಿಯೊಂದು ಯೂನಿವರ್ಸಿಟಿಗೆ ಕೊಡ್ತಾಯಿದ್ರು. ಅಂದರೆ ಹೇಗೆ? ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಕಲಬುರಗಿ ವಿಶ್ವವಿದ್ಯಾನಿಲಯ ಇದೆ. ಬಿಜಾಪುರಿನಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಇದೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಬೆಳಗಾವಿ. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಇದೆ. ಇನ್ನು ಶಿವಮೊಗ್ಗದಲ್ಲಿ ಕುವೆಂಪು ಯೂನಿವರ್ಸಿಟಿ ಇದೆ. ಹಾಗೆ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಮೈಸೂರಿನಲ್ಲಿ ಮೈಸೂರು ಯೂನಿವರ್ಸಿಟಿ ಇತ್ತು. ಇನ್ನು ತುಮಕೂರಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಇದೆ. ಓಕೆ, ಇನ್ನು ಬಳ್ಳಾರಿನಲ್ಲಿ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಇದೆ. ಹಂಪಿ ಯೂನಿವರ್ಸಿಟಿ ಕೊಟ್ಟಿಲ್ಲ. ಓಕೆ, ಅದಾದ ಮೇಲೆ ಮತ್ತೆ ಯಾವುದಿದೆ ರೀ, ಬೆಂಗಳೂರು ಯೂನಿವರ್ಸಿಟಿ ಒಂದಿತ್ತು. ಸೊ ಈ ಥರ ಒಂದು ನೋಡಲ್ ಸೆಂಟರ್ಗಳಾಗಿ ಅವರು ಎಕ್ಸಾಮ್ಗಳನ್ನು ಮಾಡ್ಕೊಂಡಿದ್ರು. ಅಂದರೆ ಅಲ್ಲಿಂದ ಅಲ್ಲಿಗೆ ನಿಯರ್ ಆಗಿ ಇದ್ದಂಥ ಸ್ಟೂಡೆಂಟ್ಸ್ಗಳು ಅಲ್ಲಿ ಅಪ್ಲೈ ಮಾಡಿ ಎಕ್ಸಾಮ್ ಬರಿಬೋದು ಅಂತೇಳಿ. ಆಮೇಲೆ ಕೆಸೆಟ್ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟ ಮೇಲೆ ಇವರು KE ಅವರು, ನಾವು ಕೆಸೆಟ್ ಎಕ್ಸಾಮ್ನ ಕೆಲವು ವಿಷಯದವರಿಗೆ ಈ ಬೆಂಗಳೂರಿಗೆ ಕರಿತೀವಿ ಮತ್ತು ಕೆಲವು ವಿಷಯದವರಿಗೆ ಅಲ್ಲಿ ಕೆಲವು ಡಿಸ್ಟ್ರಿಕ್ಗಳಲ್ಲಿ ನಾವು ಬರೆಸ್ತೇವೆ ಅಂತೇಳಿ ಅವರು ಒಂದು ನೋಟಿಫಿಕೇಷನ್ಗಳನ್ನು ಕೊಟ್ಟರು. ಓಕೆ, ಬೆಂಗಳೂರಿನಲ್ಲೂ ಕೂಡ ಕೊಟ್ಟರು ಅವರು. ಯಾರಿಗೆ? ಈ 1 to 18 ಸಬ್ಜೆಕ್ಟ್ ಏನಿದೆಯಲ್ಲ, 18 ವಿಷಯದ ವಿದ್ಯಾರ್ಥಿಗಳಿಗೆ ಬೆಂಗಳೂರು, ಬಳ್ಳಾರಿ, ಬಿಜಾಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು, ಈ 8 ಸೆಂಟರ್ಗಳಲ್ಲಿ ಎಕ್ಸಾಮ್ ಮಾಡ್ತೀವಂತ ನೋಟಿಫಿಕೇಷನಲ್ಲಿ ಕೊಟ್ಟರು. ಈಗ ಮತ್ತೆ ಅವ್ರು ಏನು ಮಾಡಿದ್ದಾರೆ, ಈ ಪ್ರಕಟಣೆ ಹೊರಡಿಸುವ ಮುಖಾಂತರ ಕಲಬುರಗಿಯ ಕ್ಷೇತ್ರ ಇದು ಪರೀಕ್ಷಾ ಕೇಂದ್ರಗಳನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು, ವಿಜಾಪುರದಲ್ಲಿರುವಂಥ ಪರೀಕ್ಷಾ ಕೇಂದ್ರಗಳನ್ನು ತುಮಕೂರಿಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು. ಈಗ ಬೆಳಗಾವಿ ಅಭ್ಯರ್ಥಿ ಏನು ಮಾಡಿದ್ದಾನೆ, ನಿಯರ್ ಬಿಜಾಪುರ ಆಗ್ತದೆ ಅಂತೇಳಿ ಅಪ್ಲೈ ಮಾಡಿದ್ದಾನೆ. ಇನ್ನು ಕೆಲವರು ಏನು ಮಾಡಿದ್ದಾರೆ, ಧಾರವಾಡ ನಿಯರ್ ಆಗ್ತದೆ ಅಂತ ಅಪ್ಲೈ ಮಾಡಿದ್ದಾರೆ. ಯಾಕಂದರೆ ಅವರು ಧಾರವಾಡ ಕೊಟ್ಟಿದ್ದಾರಲ್ವಾ, ಎಲ್ಲಿದೆ? ಇಲ್ಲಿ ಧಾರವಾಡ ಕೊಟ್ಟಿದ್ದಾರೆ ನೋಡಿ ಅವರು. ಓಕೆ, ಧಾರವಾಡ ಅಪ್ಲೈ ಮಾಡಿದ್ದಾರೆ ಅವರು, ಕೆಲವು ಸಬ್ಜೆಕ್ಟ್ಸ್ನ ಸ್ಟೂಡೆಂಟ್ಸ್ ಅವರು. ಇಲ್ಲಿ ಮತ್ತೆ ಕೆಳಗಡೆ ಏನು ಕೊಟ್ಟಿದ್ದಾರೆ ಅವರು, ಕಲಬುರಗಿ ಮತ್ತು ವಿಜಯಪುರ ಬಗ್ಗೆ. ಆಯಿತಾ? ಹಾಗೆ ಇನ್ನೊಂದು ಅಡಿಷನಲ್ ಆಗಿ ಸೇರಿಸಿದ್ದಾರೆ, ಧಾರವಾಡ ಜಿಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಹಾವೇರಿ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಮತ್ತು ಮೈಸೂರು ಜಿಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಮಂಡ್ಯ ಜಿಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಸೇರಿಸಲಾಗಿರುತ್ತದೆ. ಉಳಿದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಯಾವುದೇ ಬದಲಾವಣೆಗಳಿರುವುದಿಲ್ಲ. ಓಕೆ, ಈಗ ಧಾರವಾಡ ಇದ್ದವ್ರು ಏನಾಗಿದೆ, ಹಾವೇರಿಗೂ ಡಿವೈಡ್ ಆಗ್ತಾ ಇದೆ. ಅದು ಧಾರವಾಡನಾಗ್ತದೆ, ಹಾವೇರಿ ಜೊತೆ ಡಿವೈಡ್ ಆಗ್ತಾ ಇದೆ. ಇನ್ನು ಮತ್ತೊಂದು ಯಾವ್ದು ಹೇಳಿದ್ರು ಅವರು, ಇನ್ನೊಂದು ಮಂಡ್ಯ. ಓಕೆ, ಮೈಸೂರನ್ನ ಅಪ್ಲೈ ಮಾಡಿದಂಥವ್ರು ಮಂಡ್ಯಕ್ಕೂ ಅವರು ಬರ್ಬೋದು. ಎಲ್ಲಿದೆ ಮೈಸೂರು?
ಇಲ್ಲಿದೆ ಮೈಸೂರಿನ ಮಂಡ್ಯ. ಸೊ ಈ 2 ಡಿಸ್ಟಿಕ್ಕನ್ನು ತೊಗೊಂಡಿದ್ದಾರೆ ಮತ್ತು ಈ 2 ಡಿಸ್ಟಿಕ್ಕನ್ನು ತೊಗೊಂಡಿದ್ದಾರೆ. ನೋಡಿ, ಬೆಳಗಾಂನಲ್ಲಿ ಇದ್ದಂಥ ಅಭ್ಯರ್ಥಿಗಳು, ಉತ್ತರ ಕನ್ನಡದಲ್ಲಿದ್ದಂಥ ಅಭ್ಯರ್ಥಿಗಳು, ಶಿವಮೊಗ್ಗದಲ್ಲಿದ್ದಂಥ ಅಭ್ಯರ್ಥಿಗಳು, ಹಾವೇರಿಯಲ್ಲಿದ್ದಂಥ ಅಭ್ಯರ್ಥಿಗಳು, ಗದಗ, ಕೊಪ್ಪಳ, ಬಾಗಲಕೋಟೆ ಈ ಎಲ್ಲ ಅಭ್ಯರ್ಥಿಗಳು ಧಾರವಾಡನ್ನೇ ಸೆಂಟರ್ ಪಾಯಿಂಟಾಗಿ ತೊಗೊಂಡು ಧಾರವಾಡನ್ನು ಅಪ್ಲೈ ಮಾಡಿದ್ದಾರೆ. ಓಕೆ, ಸೊ ಧಾರವಾಡದಲ್ಲಿ ಅಪ್ಲಿಕೇಶನ್ ಜಾಸ್ತಿ ಆಗಿದಾವೆ ಅಂತ ಅನ್ಕೊಳ್ಳೋಣ. ಓಕೆ, ಒಂದು 10,000 ಅಪ್ಲಿಕೇಶನ್ ಬಂದಿರ್ಬೋದು. ಜಸ್ಟ್ ಮಿನಿಮಮ್ ಇರ್ಬೋದು, ಮೋಸ್ಟ್ಲಿ ಇದು ಜಾಸ್ತಿನೇ ಆಗಿರ್ಬೋದು. ಈ 10,000ನಲ್ಲಿ 5,000 ಧಾರವಾಡಕ್ಕೆ ಹೋಗ್ತದೆ, 5,000 ಹಾವೇರಿಗೆ ಹೋಗ್ತದೆ ಅವರ ಒಂದು ಮಾಹಿತಿ ಪ್ರಕಾರ. ಇನ್ನು ಸೇಮ್ ಮೈಸೂರಿನಲ್ಲೂ ಕೂಡ ಹಾಗೆ ಒಂದು 20,000 ಅಪ್ಲಿಕೇಶನಲ್ಲಿ ಬಂದಿದ್ದಾವೆ ಅಂತಂದರೆ 10,000 ಮಂಡ್ಯ ಕೊಡ್ತಾರೆ, 10,000 ಅಪ್ಲಿಕೇಶನ್ ಮೈಸೂರಿಗೆ ಕೊಡ್ತಾರೆ. ಅಂದರೆ ಅಷ್ಟು 10,000 ಸ್ಟೂಡೆಂಟ್ಸ್ ಅಲ್ಲಿ ಮಂಡ್ಯದಲ್ಲಿ ಬರೀತಾರೆ, 10,000 ಸ್ಟೂಡೆಂಟ್ಸ್ ಮೈಸೂರಿನಲ್ಲಿ ಬರೀತಾರೆ. ಓಕೆ, ಸೊ ಈಗ ಕಲಬುರಗಿನಲ್ಲಿದ್ದಂಥ ಕಲಬುರಗಿ ಯಾರು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಬಿಜಾಪುರ ಯಾರು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಅವರು ಸೀದಾ ಅವರು ಇಲ್ಲಿ ಹೋಗಬೇಕಾಗ್ತದೆ. ಬಿಜಾಪುರದವರು ತುಮಕೂರು ಹೋಗ್ತಾರೆ, ಕಲಬುರಗಿದವರು ಬೆಂಗಳೂರಿಗೆ ಹೋಗ್ತಾರೆ. ಯಾಕೆ ರೀಸನ್ ಇರ್ಬೋದು ಇದಕ್ಕೆ ಮಾಡಿದ್ದಕ್ಕೆ? ಒಂದು ಅಪ್ಲಿಕೇಶನ್ ಮೋಸ್ಟ್ಲಿ ಇಲ್ಲಿ ಏನಾದರೂ ಕಡಿಮೆ ಬಂದಿರ್ಬೋದು ಒಂದು. ಆಮೇಲೆ FDA ಹಗರಣ ಒಂದಾಯ್ತು, ಇಲ್ಲಿ FDA ಬ್ಲೂಟೂತ್ ಪ್ರಕರಣ ಒಂದಾಯಿತು. ಸೊ ಆ ಒಂದು ಮುಂದಾಲೋಚನೆಗೋಸ್ಕರ ಅವರೇನಾದರೂ ಈ ಕ್ಯಾಂಡಿಡೇಟ್ಸ್ಗಳನ್ನು ಇಲ್ಲಿ ಕರೆಸ್ತಿರ್ಬೋದು. ಬಟ್ ಇದು ಹೆವಿ ಬರ್ಡನ್ ಆಗುವಂಥದ್ದು. ಓಕೆ, ಹಾಗಾಗಿ ಒಂದು ಪೇಪರ್ನಲ್ಲಿ ಬಂದಿರುವಂಥದ್ದು, ಪ್ರಜಾವಾಣಿ ಪೇಪರ್ನಲ್ಲಿ ನಾವು ಗಮನಿಸಿರುವಂಥದ್ದು ಒಂದು ಸ್ಟೇಟ್ಮೆಂಟನ್ನು ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಏನಂತೇಳಿ ಇದರಲ್ಲಿ 31ರ ಬದಲಾಗಿ ಜನವರಿ 13ರಂದು ನಡೆಸಲಿದೆ ಅಂತೇಳಿ ಅವರು KA ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಅಭ್ಯರ್ಥಿಗಳಿಗೆ ತೊಂದರೆ ಎನ್ನುವಂಥ ಕಾಲಮ್ನಲ್ಲಿ ಏನು ಮಾಡಿದ್ದಾರೆ, ದೂರದ ಬೆಂಗಳೂರಿಗೆ ಹೋಗಿ ಪರೀಕ್ಷೆ ಬರೆಯಲು 4-5 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ಇದಂತೂ ನಿಜ, ನಂಬಲೇಬೇಕಾಗ್ತದೆ. ಯಾಕಂದರೆ 4-5 ಸಾವಿರ ರೂಪಾಯಿ ಅಂತೂ ಬೇಕೇ ಬೇಕಾಗ್ತದೆ. ಮೋಸ್ಟ್ಲಿ ಲೇಡೀಸ್ಗೆ ಫ್ರೀ ಇದೆ ಅಂತೇಳಿ ಜೆಂಟ್ಸಿಗೆ ಫ್ರೀ ಇಲ್ಲ, ಬಸ್ ಚಾರ್ಜ್ ಅಂತೂ ಇದೆ. ಓಕೆ, ಇನ್ನು ಅಭ್ಯರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಬೆಂಗಳೂರು ಜಿಲ್ಲೆಯ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಕಲಬುರಗಿ ಕೇಂದ್ರದ ಅಭ್ಯರ್ಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಲಾಗುವುದು. ಸದ್ಯ ಪರೀಕ್ಷಾ ಕೇಂದ್ರವನ್ನು ಕಲಬುರಗಿಗೆ ಮತ್ತೆ ಸ್ಥಳಾಂತರಿಸಲು ಸಾಧ್ಯವಿಲ್ಲ ಎಂದು KA ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ಪ್ರಜಾವಾಣಿಗೆ ತಿಳಿಸಿದ್ದಾರೆ. ನೋಡಿ, ಅವ್ರು ಹೇಳಿದ್ದಾರೆ ಏನಂತೇಳಿ, ಈ ಕೇಂದ್ರದ ಏನು ಕಲಬುರಗಿ ಮತ್ತು ಬಿಜಾಪುರ ಕೇಂದ್ರದ ಅಭ್ಯರ್ಥಿಗಳಿದ್ದಾರಲ್ಲ, ಆ ಅಭ್ಯರ್ಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಲಾಗುವುದು ಅಂತ ಇವರು ಹೇಳಿದ್ದಾರೆ. ಬಟ್ ಯಾವ ವ್ಯವಸ್ಥೆ ಮಾಡ್ತಾರಂತ ಗೊತ್ತಿಲ್ಲ ನಮಗೆ. ಓಕೆ, ನಮಗೆ ಬೇಕಾಗಿರೋದು ವಸತಿ ಮತ್ತು ಊಟದ ವ್ಯವಸ್ಥೆ ಅಷ್ಟೇ. ಓಕೆ, ಆ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಹೋಗ್ತಾರೆ, ಆರಾಮಾಗಿ ಎಕ್ಸಾಮ್ ಬರೀತಾರೆ. ಯಾಕಂತಂದ್ರೆ ಬೆಂಗಳೂರಿಗೆ ಬೆಳಗಾವಿಯಿಂದ ಟ್ರೈನ್ ಹೋಗ್ತಾ ಇದೆ ಅಂತಂದರೆ ರಾಣಿ ಚೆನ್ನಮ್ಮ ಟ್ರೈನನ್ನೇ ಜಾಸ್ತಿ ಜನ ನಂಬ್ಕೊಂಡಿರುವಂಥದ್ದು. ಆ ರಾಣಿ ಚೆನ್ನಮ್ಮ ಟ್ರೈನ್ ಕರೆಕ್ಟಾಗಿ ಟೈಮಿಗೆ ಅದು ಹೋಗಿ ರೀಚ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಬಿಫೋರ್ ಡೇ ಹೋಗಿ ರೀಚ್ ಆಗಬೇಕಾ, ಬಿಫೋರ್ ಡೇ ಹೋಗಿ ಅಲ್ಲಿ ಹಾಲ್ಟ್ ಮಾಡಬೇಕಂತಂದರೆ ಲಾಡ್ ಸಮಸ್ಯೆ ಆಗ್ತದೆ. ನಾವು ಹೋಗಿ ಅಲ್ಲಿ ಉಳ್ಕೊಳ್ಳೋಂಥ ತೊಂದರೆಗಳು ತುಂಬ ಎದುರಾಗ್ತವೆ. ಹಾಗಾಗಿ ಅಭ್ಯರ್ಥಿಗಳು ಸ್ವಲ್ಪ ತೊಂದರೆನೇ ಆಗ್ತದೆ. ಯಾಕಂತಂದ್ರೆ ಅದು ಇಲ್ಲಿಂದ ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತು ಬಿಜಾಪುರದಿಂದ ತುಮಕೂರಿಗೆ ಅಂತ ಅದು ನಿಯರೆಸ್ಟ್. ಈ ಕಲಬುರಗಿ ಇದ್ದವ್ರನ್ನ ಧಾರವಾಡ ಹಾಕೋದು ಅಥವಾ ಬಿಜಾಪುರದಲ್ಲಿ ಇದ್ದವ್ರನ್ನ ಧಾರವಾಡದ ಹಾವೇರಿ ಹೆಂಗೂ ನೀವು ಡಿವೈಡ್ ಮಾಡಿದಿರಲ್ವಾ. ಸೊ ಇಲ್ಲಿ ನೀವು ನಿಯರೆಸ್ಟ್ ಕೊಟ್ಟರು ಇನ್ನೂ ಒಳ್ಳೇದಾಗ್ತಿತ್ತು ಅಂತ ನಮ್ಮ ಅಭಿಪ್ರಾಯ. ಓಕೆ, ಇದು ಯಾವ ಒಂದು ಆಧಾರದಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಒಟ್ಟು ನೋಡೋಣ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋಂಥ ನಮ್ಮ ಶಾಸನ ಅಕಾಡೆಮಿಯ ಒಂದು ಆಶಯ ಕೂಡ ಹೌದು. ಓಕೆ, ಸೊ ಆದಷ್ಟು ಕೇರ್ಫುಲ್ಲಾಗಿ ಡೇಟ್ ಪೋಸ್ಟ್ಪೋಂಡ್ ಆಗ್ತಾ ಇದೆ ಅಂತೇಳಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಎಕ್ಸಾಮ್ ಯಾವಾಗಾದರೂ ಆಗಲೇಬೇಕಾಗ್ತದೆ. ಸೊ ಅವರು ನಿಧಾನಕ್ಕಾಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ KE ಅವರಿಗೆ ಇದು. ಸೊ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆನ ಮಾಡಬೇಕಾಗ್ತದೆ. ಎಲ್ಲೂ ಕೂಡ ಪರೀಕ್ಷೆಯ ಒಂದು ನೀತಿ ಸಂಹಿತೆಗೆ ಅದು ಯಾವುದೂ ಉಲ್ಲಂಘನೆ ಆಗದೇ ರೀತಿಯಲ್ಲಿ ಅವರು ಮಾಡ್ತಾರೆ, ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಬೇಕಂತೇಳಿ. ಸೊ ಹಾಗಾಗಿ ಟೈಮ್ ತಗೊಳ್ಳಿ. ಅವ್ರು ಎಷ್ಟು ಟೈಮ್ ತೊಗೋತಾರೆ ನಮಗೂ ಕೂಡ ಅಷ್ಟೇ ಸ್ವಲ್ಪ ಸಮಯ ಸಿಗ್ತಾ ಇರ್ತದೆ ನಾವು ಸ್ಟಡಿ ಮಾಡೋದಕ್ಕೆ, ರಿವಿಷನ್ ಮಾಡೋದಕ್ಕೆ. ಟೈಮ್ ಸಿಕ್ಕಿದೆ ಅಂತೇಳಿ ಏನೋ ಮೋಜು ಮಸ್ತಿ ಮಾಡಿ ದಿನಗಳನ್ನು ಕಳೆಯುವಂಥದ್ದು ಬೇಡ. ಆದಷ್ಟು ನಾವು ಪರೀಕ್ಷೆಯನ್ನು ಕಾನ್ಸಂಟ್ರೇಷನ್ ಆಗಿ ಇಟ್ಕೊಳ್ಳೋಣ. ಯಾಕಂದರೆ ಒಂದ್ಸಲ ಕೆಸೆಟ್ ಆಯ್ತು ಅಂದರೆ ನೆಕ್ಸ್ಟ್ ಮತ್ತೆ ಕೆಸೆಟ್ ಬರುವಂಥದ್ದು ಬೇರೆ ಅವತಾರದಲ್ಲೇ ಬರುವಂಥದ್ದು. ಯಾಕಂತಂದರೆ UGC ಚೇರ್ಮನ್ ಮೊದಲೇ ಹೇಳಿಬಿಟ್ಟಿದ್ದಾರೆ, ನಾವು UGC ನೆಟ್ ಸಿಲೆಬಸನ್ನು ರಿವೈಸ್ ಮಾಡ್ತಾ ಇದ್ದೀವಿ ಅಂತಂದು ಸ್ವಲ್ಪ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತೇಳಿ. ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತಾ ಇದ್ದಾರೆ ಅವರು ಸಿಲೆಬಸನ್ನು. ಸೊ ಆ್ಯಸ್ ಇಟ್ ಈಸ್ ಅದೇ ಸಿಲೆಬಸ್ನ ಕೆಸೆಟ್ನವರು ಕೂಡ ಅಡಾಪ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ UGC ನೆಟ್ನಲ್ಲಿರುವಂಥ ಸಿಲೆಬಸ್ಸನ್ನೇ ಇಲ್ಲೂ ಕೂಡ ಕೆಸೆಟ್ನಲ್ಲಿ ಇರುವಂಥದ್ದು. ಓಕೆ, ಯಾವುದು ಕೂಡ ಚೇಂಜ್ ಆಗಿಲ್ಲ ಅಲ್ಲಿ. ಸೊ ಅಲ್ಲಿ ಏನಿದೆ ಇಲ್ಲೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇರುವಂಥದ್ದು. ಸೊ ಮುಂದೆ ದಿನಗಳಲ್ಲಿ ಹೆಂಗೆ ಬರ್ತದೆ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಪ್ರಮಾಣದಲ್ಲಿ ಈಗಿಂದನೇ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ ರಿವಿಷನನ್ನು ಮಾಡಿ ಕೆಸೆಟನ್ನು ಪರೀಕ್ಷೆನ ಪಾಸ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಒಂದು ಶುಭ ಹಾರೈಕೆ. ಮತ್ತೊಂದು ನಾವು ಪ್ರಾಕ್ಟೀಸ್ ಟೆಸ್ಟನ್ನು ಕೂಡ ಸ್ಟಾರ್ಟ್ ಮಾಡಿದ್ದು. ಮತ್ತೊಂದು ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಟೆಸ್ಟ್ ಸಮೀಪ ಬಂದಂಗೆ ನಮಗೆ ಭಯ ಸ್ಟಾರ್ಟ್ ಆಗ್ತದೆ. ಆ ಭಯ ಹೋಗಬೇಕು ಅಂತಂದರೆ ನೀವು ಪ್ರಾಕ್ಟೀಸ್ ಟೆಸ್ಟನ್ನ ಅಟೆಂಡ್ ಮಾಡೋದು ತುಂಬ ಒಳ್ಳೆಯದು ಅಂತ. ಓಕೆ, ಸೊ ಪೇಪರ್ 1ನಲ್ಲಿ 8 ಟೆಸ್ಟ್ ಇದ್ದಾವೆ. ಪೇಪರ್ 2ನಲ್ಲಿ ಹಿಸ್ಟ್ರಿ ಆನ್ಲಿ ಪೇಪರ್ 2ಗೆ
ಅದು 5 ಸೆಟ್ ಸಿಗ್ತದೆ ನಿಮಗೆ. ಸೊ ಇದಕ್ಕೆ 100 ರುಪೀಸ್ ಇದೆ, ಇದಕ್ಕೆ 100 ರುಪೀಸ್ ಇದೆ. ಇದನ್ನು ಫೋನ್‌ಪೇ ಅಥವಾ ಗೂಗಲ್ ಪೇ ಮಾಡಿದರೆ ನಿಮಗೆ ಅದನ್ನು PDF ಸಾಫ್ಟ್ ಕಾಪಿ ಕಳಿಸ್ತೇವೆ. 9482935627 ಈ ನಂಬರ್ಗೆ ಫೋನ್‌ಪೇ ಮಾಡಿದರೆ ಅಥವಾ ಗೂಗಲ್ ಪೇ ಮಾಡಿದರೆ ನಿಮಗೆ ನಾವು ಸಾಫ್ಟ್ ಕಾಪಿನ ಕಳಿಸ್ತೇವೆ. ಓಕೆ. ಸೊ ಇಲ್ಲಿ ತನಕ ಈ ಒಂದು ಕೆಸೆಟ್ ಪರೀಕ್ಷೆಯ ಬಗ್ಗೆ ಸಣ್ಣದಾದಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಾವು ನಿಮಗೆ ಆಭಾರಿ ಆಗ್ತೇವೆ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳ್ತಾ, ನಮ್ಮ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.